ನಾಗಮೋಹನ್ ದಾಸ್ ಆಯೋಗಕ್ಕೂ ಕೂಡ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ. ಸರಿಸುಮಾರು ಈ ಸಮುದಾಯಗಳು ಏನು 2011ರಲ್ಲಿ ಜನಗಣತಿ ಮಾಡಿದೆ, ಅದರಲ್ಲಿ ಲೆಕ್ಕಕ್ಕೆ ಸಿಗದಂತ ಜನಗಣತಿಗೆ ಸಿಕ್ಕಿಲ್ಲ ಈ ಸಮುದಾಯಗಳು. ಇವತ್ತು 500,000 ಜನಸಂಖ್ಯೆ ಇದ್ದಾವೆ, 5,000 ಜನಸಂಖ್ಯೆ ಇದ್ದು ಈ ಸಮುದಾಯಗಳು ಇದ್ದಾವೆ. ಆದರೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವುದೇ ರೀತಿಯಾಗಿ ಜನಸಂಖ್ಯೆ ಅನುಗುಣವಾಗಿ ಕೊಡಬಾರ್ದು, ಜನಸಂಖ್ಯೆ ಅನುಗುಣವಾಗಿ ಕೊಟ್ರೆ ಈ ಸಮುದಾಯಗಳು ನೆಲಸ ಮಾಡ್ತವೆ, ಈ ಸಮುದಾಯಗಳಿಗೆ ನ್ಯಾಯನೇ ಸಿಗಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಆಧಾರದ ಮೇಲೆ ಕೊಡಬಾರ್ದು. ಯಾರು ಹಿಂದುಳಿದಿರ್ತಾರೆ, ಯಾರು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಾರೆ ಅಂತ ಸಮುದಾಯಗಳನ್ನು ನೀವು ಗುರುತಿಸಬೇಕು. ಅಂತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸಬೇಕಾದ್ರೆ ಇವತ್ತು 49 ಜಾತಿಗಳಿಗೆ 3% ಕೊಟ್ಟಿದ್ದೆ. ಆದ್ರೆ ಈ ಸಮುದಾಯಗಳು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅವರನ್ನು ಬೇರ್ಪಡಿಸಿ ನಮಗೆ ಆದಂತಹ ಒಂದು 49 ಜಾತಿಗೆ ಪ್ರತ್ಯೇಕವಾದಂತಹ ಒಂದು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಇವತ್ತು 500,000 ಜನಸಂಖ್ಯೆ ಇರೋರು 5 ಲಕ್ಷ ಜನಸಂಖ್ಯೆ ಇದ್ದವ್ರ ಜೊತೆ ಪೈಪೋಟಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕಾದ ನಿಟ್ಟಿನಲ್ಲಿ ಏನನ್ನ ಸರ್ಕಾರಕ್ಕೆ ಗಮನದಲ್ಲಿ ಇದ್ರೆ ಈ ಕೂಡಲೇ 49 ಜಾತಿಗೆ ಇವಾಗ ಇರುವಂತ ನಿಗಮವನ್ನು ಮುಂದುವರಿಸಿ ಆ 2 ಸಮುದಾಯಗಳನ್ನ ಪರ್ಚಪರ್ಮ ಸಮುದಾಯಗಳನ್ನ ಬೇರ್ಪಡಿಸಿ ಅವರಿಗೆ ಆದಂತ ನಿಗಮವನ್ನ ಘೋಷಣೆ ಮಾಡಿ ನಮ್ಮ ಜನ ಯಾವುದೇ ರೀತಿಯ ತಕರಾರಿಲ್ಲ. ಅದೇ ರೀತಿಯಾಗಿ ಇವತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಲೆಮಾರಿ ಅಧ್ಯಯನ ಕೇಂದ್ರವೊಂದು ಆಗ್ಬೇಕಂತ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ಎಲ್ಲಾ ಪಕ್ಷದಲ್ಲಿ ಕೂಡ ವಿಧಾನ ಪರಿಷತ್ ನಾಮನಿರ್ದೇಶ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಬಹುತೇಕ ಈ ಅಲೆಮಾರಿಗಳು 49 ಜಾತಿಯ ಅಲೆಮಾರಿಗಳು ಸರಿಸುಮಾರು ಒಂದು 35 ಲಕ್ಷ ಜನಸಂಖ್ಯೆ ಇದೀವಿ. ನಮ್ಮಲ್ಲಿ ಯಾರು ಕೂಡ ಒಬ್ಬರನ್ನು ಕೂಡ ನಾಮನಿರ್ದೇಶಕ ಸದಸ್ಯರಾಗಿ ನೇಮಕ ಮಾಡ್ತಾ ಇಲ್ಲ. ಯಾಕಂದ್ರೆ ಈ